ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಪೊಲಿಟಿಕಲ್ ಬಾಸ್ ಮನೆಯ ಎಲ್ಲಾ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲು ಬಯಸುತ್ತಾರೆ. ಹಾಗಾಗಿ ನೀವೆಲ್ಲ ಇರುವ ಜಾಗದಲ್ಲಿ ಎದ್ದು ನಿಂತು ಪೊಲಿಟಿಕಲ್ ಬಾಸ್ ಮಾತುಗಳನ್ನು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳಬೇಕು ಎಂದು ಪೊಲಿಟಿಕಲ್ ಬಾಸ್ ಆದೇಶಿಸುತ್ತಾರೆ. ಈ ವರ್ಷ ಮುಗಿಯಲು ಇನ್ನಿರುವುದು ಒಂದೇ ದಿನ ಮಾತ್ರ. ಈ ವರ್ಷದಲ್ಲಿ ನಮ್ಮ ನಗಲಿದ ಹಿರಿಯ ಚೇತನಗಳಿಗೆ ಒಂದು ಶ್ರದ್ಧಾಂಜಲಿ. ಮೊದಲನೆಯದಾಗಿ ದೇಶದ ಗಡಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಒಂದು ನಮನ, ಹಾಗೂ ದೇಶದ ಬೆನ್ನೆಲುಬಾಗಿ ಸಾಲಬಾಧೆಯಿಂದ ತತ್ತರಿಸಿ ಆತ್ಮಹತ್ಯೆಗೆ ಶರಣಾದ ರೈತರಿಗೆ ನಮನ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ರಾಜಕಾರಣಿ ಅಂಬರೀಷ್ ಅವರ ಆತ್ಮಕ್ಕೆ ನಮನ. ಇತ್ತೀಚೆಗಷ್ಟೇ ನಮ್ಮನ್ನಗಲಿದ ದಕ್ಷ ಅಧಿಕಾರಿ ಮಧುಕರ್ ಶೆಟ್ಟಿಯವರಿಗೆ ಪೊಲಿಟಿಕಲ್ ಬಾಸ್ ಅಂತಿಮ ನಮನ ಸಲ್ಲಿಸುತ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಾರ್ಥಕ ಆಯ್ತು ನಾವಿಲ್ಲಿದ್ದಕ್ಕೆ. ಸ್ವತಃ ಪೊಲಿಟಿಕಲ್ ಬಾಸೇ ಬಂದು ಇವ್ರ ಆತ್ಮಕ್ಕೆಲ್ಲ ಶಾಂತಿ ಕೋರ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಕಣ್ರಿ ಉಪೇಂದ್ರ, ನಾವುಗಳು ರಾಜಕೀಯ ಮಾಡ್ತಾ ಮಾಡ್ತಾ ಮಾನವೀಯತೆಯ ಮೌಲ್ಯಗಳನ್ನೇ ಮರ್ತೋಗ್ಬಿಟ್ಟಿದೀವಿ. ಅದ್ಯಾರೋ ಪುಣ್ಯಾತ್ಮ ಭಾಷು ನಿಜವಾಗ್ಲೂ ನಮ್ ಕಣ್ ತೆರೆಸ್ನಪ್ಪ. ಅದಕ್ಕೆ ಅಲ್ವಾ ಶಿವ ನಮ್ಮ ಕುವೆಂಪು ಅವರು ಮಾನವತಾವಾದ ಅನ್ನೋದು ಏನು ಅಂತ ಹೇಳಿದ್ದು. ಈ ಮಣ್ಣಲ್ಲಿ ಹುಟ್ಟಿದ ನಾವೇ ಧನ್ಯರು. ಸಿದ್ದರಾಮಯ್ಯ ಅವರೇ, ಇನ್ನು ಮೇಲೆ ನಾವು ನೀವನ್ನ ಭೇದ ಭಾವನ ಮರೆತು ನಮ್ಮ ಜನಗಳ ಉದ್ಧಾರಕ್ಕಾಗಿ ದುಡಿಯೋಣ. ಏನಂತೀರಿ? ನಮ್ಮ ಮೋದಿ ಅವರನ್ನ, ಅವರ ನಿಸ್ವಾರ್ಥ ಸೇವೆಯನ್ನ ನಾವು ಅನುಸರಿಸಿದ್ರೆ ಎಷ್ಟು ಚಂದ ಅಲ್ವೇ? ರೀ ಸ್ವಾಮಿ, ಸುಮ್ಮನ್ ಕೂತ್ಕೊಳ್ರಿ. ಮಾತೆತ್ತಿದ್ರಿ ಎಲ್ಲ ಮೋದಿ ಅಂತೀರ. ನಮ್ಮಲ್ಲಿ ಮೋಡಿ ಮಾಡೋರೇ ಜಾಸ್ತಿ, ಮೋದಿ ಆಗಕ್ಕೆ ಯಾರೂ ರೆಡಿ ಇಲ್ಲ. ನೋಡಿ, ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮನುಷ್ಯ ಸತ್ತ ಮೇಲೂ ಬದುಕಿರೋದು ಹೇಗೆ ಅಂತ ನಮ್ಮ ಅಂಬರೀಷ್ ಅವ್ರು ಹೇಳೋಗಿದ್ದಾರೆ. ದಾನ, ಧರ್ಮ, ಪ್ರೀತಿ, ವಿಶ್ವಾಸ ಇದನ್ನ ಬೆಳೆಸ್ಕೊಳ್ಳಿ. ಇದ್ರ ತಳಹದಿ ಮೇಲೆ ರಾಜಕೀಯ ಮಾಡಿ. ಆಗ ದೇವರು ಮೆಚ್ತಾನೆ, ಜನನೂ ನಂಬ್ತಾರೆ ನಿಮ್ಮನ್ನ. ವಾವ್, ಏನ್ ಹೇಳ್ದೆ ಗುರು, ಒಡೀರೋ ಶಿಳ್ಳೆ ಚಪ್ಪಾಳೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.